ಎಸ್, ಇನ್ನು ಬೀದರ್ನ ಕೈ ಪಾಳ್ಯದಲ್ಲಿ ಇನ್ನೂ ಮುಂದುವರೆದಿದೆ ಭಿನ್ನಮತ. ಬೀದರ್ನ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಭಿನ್ನಮತ ಸ್ಫೋಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಿನ್ನೆ ಬೀದರ್ನ ಖಾಸಗಿ ಹೋಟೆಲ್ನಲ್ಲಿ ಭಿನ್ನಮತೀಯರು ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಭೇಟಿ ಬಳಿಕವೂ ಕೂಡ ನಿನ್ನೆ ಹೋಟೆಲ್ನಲ್ಲಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಇವತ್ತು ಸುರ್ಜೇವಾಲಾ ಮತ್ತೆ ಬೆಂಗಳೂರು ಕೂಡ ಬರಲಿದ್ದಾರೆ. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ನೇತೃತ್ವದಲ್ಲಿ ನಿನ್ನೆ ಸಭೆ ಆಗಿರುವಂತದ್ದು. ಆದರೆ ಕಾರ್ಯಕ್ರಮಕ್ಕೆಲ್ಲವೂ ಕೂಡ ಅರವಿಂದ್ ಅರಳಿ ಅವರೇ ಆ ಒಂದು ಕಾರ್ಯಕ್ರಮದ ಮುಂಚೂಣಿಯನ್ನು ವಹಿಸಿದ್ರು. ಇನ್ನು ಬಿಜೆಪಿ ಮತ್ತು ಕೈ ನಾಯಕರ ನಡುವೆ ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ. ಇದರ ಹಿನ್ನೆಲೆ ಕೈ ಕಾರ್ಯಕರ್ತರ ಗೋಳು ಕೇಳುವವರು ಯಾರು ಅಂತ ಮಾಜಿ ಸಚಿವ ರಾಜಶೇಖರ ಪಾಟೀಲ್ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಮಾಜಿ ಸಚಿವ ರಾಜಶೇಖರ ಪಾಟೀಲ್ ಮತ್ತು ಅರವಿಂದ್ ಅರಳಿ ತಮ್ಮ ಹೇಳಿಕೆಗಳನ್ನ ನೀಡಿರುವಂತದ್ದು. ಇದೇ ವೇಳೆ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಮಾಜಿ ಪರಿಷತ್ ಸದಸ್ಯರಾದ ಕೆ ಪುಂಡ್ಲಿಕ್ರಾವ್, ಅರವಿಂದ್ ಅರಳಿ ಸೇರಿ ಹಲವು ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ನಿನ್ನೆ ನಡೆದಂತ ಖಾಸಗಿ ಸಭೆಯಲ್ಲಿ ಭಾಗಿಯಾಗಿದ್ರು. ಹಾಗಾಗಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಏನ್ ಹೇಳಿದ್ದಾರೆ ಮತ್ತು ಅರವಿಂದ್ ಅರಳಿ ಅವರು ಏನ್ ಹೇಳಿದ್ದಾರೆ, ಬನ್ನಿ ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಇಂದಿನ ಸಮಾನ ಮನಸ್ಕರ ಒಂದು ಸಭೆಗೆ ಮಾಜಿ ಶಾಸಕರು, ಮಾಜಿ ಸಚಿವರು, ನೇರ ನಡೆನುಡಿಗೆ ಹೆಸರಾದಂಥ ಶ್ರೀ ರಾಜಶೇಖರ್ ಪಾಟೀಲ್ ಅವರಿಗೆ ಈ ಒಂದು ಸಭೆಗೆ ನಾನು ಅದೇ ರೀತಿಯಾಗಿ ಈ ಸಭೆಗೆ ಆಗಮಿಸಿದಂತಹ ವಿಧಾನ ಪರಿಷತ್ನ, ಅದೇ ರೀತಿಯಾಗಿ ಇನ್ನೋರ್ವ ವಿಧಾನ ಪರಿಷತ್ನ ಸದಸ್ಯರು ಆದಂತಹ ಸನ್ಮಾನ್ಯ ಶ್ರೀ ಭೀಮರಾವ್ ಪಾಟೀಲ್ ಸದಸ್ಯರ ಆರ್ಥಿಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ವಿಧಾನ ಪರಿಷತ್ನ ಮಾಜಿ ಸದಸ್ಯರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾದಂತಹ ಶ್ರೀ ಕೆ ಪುಂಡ್ಲಿಕ್ರಾವ್ ಆರ್ಥಿಕ ಸ್ವಾಗತ. ಕೇಳ್ರಿ, ಪರಾಜಿತ ಅಭ್ಯರ್ಥಿಗಳು ಬಂದರು, ಪಾಪ ಕೆಲವೊಂದು ಸಮಸ್ಯೆಗಳಿಂದ ಹೋದರು. ನಾನು ಕೆಲವೊಂದು ವಿಚಾರಗಳು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ ಇಚ್ಛೆ ಪಡಂಗಿಲ್ಲ. ಇವತ್ತು ಕೆಲವೊಂದು ಪಾಪ ಅವರ ಕೆಲಸಗಳಿವೆ, ಅವ್ರು ಹೆದರ್ಕೊಂಡಿರ್ತಾರೆ, ನಮ್ದೇನು ಕೆಲಸ ಇಲ್ಲ, ನಂದು ಅರಳಿದ ಏನ್ ಕೆಲಸ ಇಲ್ಲ, ಅದೆಲ್ಲ ಹಂಚ್ಕೊಂಡಿರ್ತಾರೆ. ಪಾಪ ಈಗ ಅವರು ಬೀದರ್ ಸೌದವ್ರ ಈಗ ಅವ್ರದ್ದೇ ಪಾಪ ಅವ್ರದ್ದು ಇದು ಇದೆ, ಅವ್ರಿಗೇನು ಹೆದರಿಕೆ ಇದೆ, ನಂದೆಲ್ಲ ದೊಡ್ಡ ಬಿಸ್ನೆಸ್ ಇದೆ, ನಾನು ತೊಂದರೆ ಕೊಡ್ತಾರ ಅಂತ ಅವ್ರಿಗೆ. ನಮ್ಗೇನಿದೆ ಈಗ ನೋಡಿ, ಬಹಳ ಜನ ಬರ್ತಾ ಇದಾರೆ. ನಿಮ್ಗೆ ಏನಾಗಿದೆ ಈಗ, ಇವ್ರು ಯಾರು ಸಾಗರ್ ಖಂಡ್ರವ್ರು ಗೆಲ್ಬೇಕಾಯ್ತು, ಎಲ್ಲರೂ ಸಹಕಾರ ಇದೆ, ನಾನು ಒಬ್ಬನೇ ಅಂತಲ್ಲ. ಇವತ್ತು ನೀವು ಮಾಧ್ಯಮ ಸ್ನೇಹಿತರು ಪದೇ ಪದೇ ಕೇಳ್ತಾ ಇದ್ರಿ ಬೀದರ್ ಮೀಟಿಂಗ್ ಬಂದಾಗ, ಸರ್ ಹುಮ್ನಾಬಾದಲ್ಲಿ ಎಷ್ಟು ಲೀಡ್ ಕೊಡ್ತೀರಿ, ಹುಮ್ನಾಬಾದಲ್ಲಿ ಎಷ್ಟು ಲೀಡ್ ಕೊಡ್ತೀರಿ ಅಂತ ಪದೇ ಪದೇ ಕೇಳಿದ್ರಿ ನೀವು. ಯಾಕಂತ ನನಗೆ ಅರ್ಥ ಆಗಿದ್ದಿಲ್ಲ. ಇವತ್ತು ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ, 27,28,000 ಲೀಡ್ ಕೊಟ್ಟಿದ್ದೀವಿ ಹುಮ್ನಾಬಾದಲ್ಲಿ, ಕೊಟ್ಟಿದ್ದೀವಿ ತಾನೆ. ನಾವು ಯಾವುದೇ ಕೆಲಸ ಮಾಡ್ಬೇಕಂದ್ರೆ ಪ್ರಮಾಣಕ್ಕೆ ಮಾಡ್ತೀವಿ ಅಂದ್ರೆ ಮಾಡ್ತೀವಿ. ರಾಜ್ಯದಲ್ಲಿ ಸರ್ಕಾರ ಬಂದಿದೆ, ಆ ಸರ್ಕಾರ ಬಂದಾಗ ನಮ್ಮ ವರ್ಕರ್ಗಳಿಗೆ ಎಲ್ಲರಿಗೆ ರೆಸ್ಪೆಕ್ಟ್ ಸಿಗ್ಬೇಕು, ಹೌದಲ್ಲ. ನಾವು ಸರ್ಕಾರ ಇಲ್ಲದ ರೆಸ್ಪೆಕ್ಟ್ ಸಿಗಲಿಲ್ಲ ಅಂದ್ರೆ ಯಾರು ಕೇಳಕ್ಕೆ ಸಾಧ್ಯ ಇಲ್ಲ. ಈಗ ಸರ್ಕಾರ ಇದ್ದಾಗ ಕೂಡ ನಮ್ಮ ರೆಸ್ಪೆಕ್ಟ್ ಸಿಗೋದಿಲ್ಲ, ನಮ್ಮ ಅಧಿಕಾರಿಗಳು ನಮ್ಮ ಮಾತು ಕೇಳೋದಿಲ್ಲ, ಅಂದಮೇಲೆ ವರ್ಕರ್ ನಾರಾಜಾಗ ಸಹಜ. ಡಿಸ್ಟಿಕ್ದಾಗಿರೋರು ಎಲ್ಲ ಹೆಚ್ಚು ಕಮ್ಮಿ ಮ್ಯಾಕ್ಸಿಮಮ್ ಬಿಜೆಪಿ ಸರ್ಕಾರದಾಗಿದ್ದಂಥ ಅಧಿಕಾರಿಗಳೇ ಕಂಟಿನ್ಯೂ ಆಗ್ಯಾರ. ಅವ್ರಿಗೆ ಆ ಬಿಜೆಪಿ ಮೈಂಡೆಡ್ ಮಂದಿ ಅದಾರಲ್ಲ, ಅವರು ವರ್ಕರ್ದು ಬಿಜೆಪಿ MLAಗಳದ್ದು ಬಿಜೆಪಿ ಮುಖಂಡರದ್ದು ಕೆಲಸ ಮಾಡಿದ್ರು. ಯಾರು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಹೋದ್ರು ಅವ್ರು ಕೆಲಸ ಮಾಡ್ತಾ ಇರಲಿಲ್ಲ. ಯಾವುದೋ ಒಂದು ಅಪ್ಪಿತಪ್ಪಿ ಲೆಟರ್ ಕೊಟ್ರೆ ಇದಲ್ಲ, ನೀವು ಇನ್ಚಾರ್ಜ್ ಮಿನಿಸ್ಟರ್ ಫೋನ್ ಮಾಡಿಸ್ರಿ ಅಂತಾರೆ. ಆದರೆ ಕಾಂಗ್ರೆಸ್ ಪಕ್ಷದವರಿಗೆ ಇನ್ಚಾರ್ಜ್ ಮಿನಿಸ್ಟರ್ ಫೋನ್ ಬೇಕು, ಬಿಜೆಪಿ ಅವರಿಗೆ ಡೈರೆಕ್ಟ್. ನಮ್ಮ ಹಿಡ್ಕೊಂಡ ಕಾರ್ಯಕರ್ತರು ಅನುಭವ ಪಡ್ರೆ ನಮ್ದು ಟೆಸ್ಟ್ ಮಾಡಿದ್ವಿ ನಾವು. ಅಂದರೆ ನಾವು ಮುಂದೆ ಬರುವ ZPTP ಎಲೆಕ್ಷನ್ದಾಗೆ ಗೆಲ್ಲಬೇಕಾದ್ರೆ ನಾವು ಕಾರ್ಯಕರ್ತರು ಖುಷಿ ಇರಬೇಕು, ಮುಖಂಡರು ಖುಷಿ ಇರಬೇಕು, ಆಗ ತಾನೇ ನಾವು ಗೆಲ್ಲಕ್ಕೆ ಸಾಧ್ಯ ಆಗ್ತದೆ. ಈಗ ಏನಾಗಿದೆ ಎಕ್ಸಾಂಪಲ್, ಈಗ ನಾವು ಯಾವಾಗ ಉಸ್ತುವಾರಿ ಸಚಿವರು KPCC ಕಾರ್ಯಾಧ್ಯಕ್ಷರಿದ್ರು, ಅವಾಗ 4 ಜನ ಶಾಸಕರು ಜಿಲ್ಲೆಯಲ್ಲಿ, 6ರಲ್ಲಿ 4. ಇವಾಗ ಅವರು KPCC ಕಾರ್ಯಾಧ್ಯಕ್ಷ ಬಿಡೋದ್ನಾಗೆ ಆದ್ಮೇಲೆ ಈ ಎಲೆಕ್ಷನ್ 23 ಇದ್ದಾಗ ಅವ್ರು ಆಮೇಲೆ 23 ಎಲೆಕ್ಷನ್ ಆಮೇಲೆ ಬಿಟ್ರು ಅವರು. ಅಂದ್ರೆ ಅವಾಗ ಇದ್ರೆ ಅವಾಗ ಇದ್ದಾಗ 2 ಮಂದಿ ಅಂತ ನಾವು ಕಾರ್ಯಕರ್ತರೆಲ್ಲ ಗೋಳು ಏನದ ಅಲ್ಲ. ಈಗ ಅವ್ರು 4 ಇದ್ದು, ಈಗ ನಾವು 2ಕ್ಕೆ ಬಂದಿವಿ. ಮತ್ತು ಮುಂದೆ ಇದೇ ರೀತಿ ಇದ್ದ ನಾವು ಎಲ್ಲ ನಿಮ್ಗೆ ಹೆಂಗೆ ಸಪೋರ್ಟ್ ಮಾಡ್ಬೇಕು, ಹೆಂಗೆ ಪಾರ್ಟಿಗೆ ಬೆಳೆಸ್ಬೇಕು, ಮತ್ತು ಮುಂದೆ ಯಾವ ಗತಿ ಹೋಗ್ತೀರಿ ನೀವು ಅಂತ ನಾವು ಅವ್ರದ್ದು ಗೋಳಾಗ್ಯದ. ಜಿಲ್ಲೆ ವಾತಾವರಣ ಏನದ ಅಂತ ಗೊತ್ತದ, ಜಿಲ್ಲೆದ ಜನ ಏನು ಮಾತಾಡ್ತಾರಂತ ಗೊತ್ತಿದೆ. ಈಗ ಅದು ನೀವು ವಿಚಾರ ಮಾಡ್ರಿ, ಯಾವಾಗ MLA ಎಲೆಕ್ಷನ್ ಬರ್ತದ 4 ಕ್ಷೇತ್ರ ಸೋಲ್ತಾವ, MP ಎಲೆಕ್ಷನ್ ಬರ್ತಾವ
ಅವಾಗ 4 ಕ್ಷೇತ್ರದಲ್ಲಿ 4 ಕ್ಷೇತ್ರದಲ್ಲಿ ಲೀಡ್ ಬರ್ತದೆ. ಅದು ಹೆಂಗೆ? ಖುದ್ದು ಇನ್ಚಾರ್ಜ್ ಮಿನಿಸ್ಟರ್ ಹೇಳ್ತಾರೆ ನಮ್ಗೆ BJP ಅವ್ರು ಸಪೋರ್ಟ್ ಮಾಡ್ಯಾರ ಅಂತ. ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನೀವು ಅವಮಾನ ಮಾಡ್ತೀರಾ? ಹಗಲು ರಾತ್ರಿ ದುಡಿದು ಪಕ್ಷ ಗೆಲ್ಸಕ್ಕಾಗಿ ಉಪವಾಸ ವನವಾಸ ಎಲ್ಲ ಮನೆ ಬಿಟ್ಟು ತಿರುಗಿದ್ರು ಮಾಡಿದ್ರು ಗೆಲ್ಸಿದ್ರು. ಗೆದ್ದ ಮ್ಯಾಗ ನೀವು ಅವರಿಗೆ ನೀವು ಮಾಡಿಲ್ಲ BJP ಅವ್ರು ಹೆಲ್ಪ್ ಮಾಡಿ ಗೆದ್ದಾರ ಅಂತಾರೆ. ಈಗ